ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸುಷ್ಮಾ ಮಾತಾಡ್ತಾ ಇರೋದು. ಇವತ್ತಿನ ಟಾಪಿಕ್ ಬಂದು ನಿಮ್ಮ ಪರ್ಸನ್ಸ್ ಟ್ಯಾಲೆಂಟ್, ಎನರ್ಜೀಸ್, ಅವರ ಥಾಟ್ಸ್, ಅವರ ಫೀಲಿಂಗ್ಸ್ ಏನು ಅಂತ ತಿಳ್ಕೊಬೇಕು ಅಂತ ಅಂದರೆ ಈ ಒಂದು ವಿಡಿಯೋ ನಿಮಗೆ ರೈಟ್ ವಿಡಿಯೋ ಅಂತ ಹೇಳ್ಬೋದು. ಹಾಗೆ ನಿಮಗೇನಾದರೂ ಪರ್ಸ್ನಲ್ ಟ್ಯಾರೋ ರೀಡಿಂಗ್ ಬೇಕು, ನಿಮ್ಮ ಪರ್ಸನ್ನ ಎನರ್ಜೀಸ್ ಏನು ಅಂತ ತಿಳ್ಕೊಬೇಕು ಅಂತ ಅಂದರೆ ನೀವು ಕೊಟ್ಟಿರುವಂತಹ ವಾಟ್ಸಪ್ ನಂಬರ್ಗೆ ಕಾಲ್ ಆದರೂ ಮಾಡ್ಬೋದು, ಇಲ್ಲ ಅಂತ ಅಂದರೆ ಮೆಸೇಜ್ ಆದರೂ ಮಾಡ್ಬೋದು. ನಿಮ್ಗೆ ಆಲ್ರೆಡಿ ಈ ಒಂದು ನಂಬರ್ ಡಿಸ್ಪ್ಲೇ ಆಗ್ತಾ ಇರುತ್ತೆ ಇಲ್ಲಿ. ಆ್ಯಂಡ್ ನಿಮಗೆ ಈ ಒಂದು ರೀಡಿಂಗಲ್ಲಿ ಯಾವುದಾದ್ರೂ ಒಂದು ಮೆಸೇಜ್ನ ಕ್ಲೇಮ್ ಮಾಡ್ಕೋಬೇಕು ಅಂತ ಅಂದರೆ ನೀವು ಈ ಒಂದು ಕಮೆಂಟ್ ಸೆಕ್ಷನಲ್ಲಿ 111 ಅಂತ ಅಂದ್ಬಿಟ್ಟಾದರೂ ಟೈಪ್ ಮಾಡ್ಬೋದು, ಇಲ್ಲ ಅಂತ ಅಂದರೆ ರೆಸೊನೇಟೆಡ್ ಅಂತ ಆದರೂ ಟೈಪ್ ಮಾಡ್ಬೋದು. ಏನೇ ಒಂದು ಮೆಸೇಜ್ ಮಾಡಿದ್ರೂ ಕೂಡ ಆ ಒಂದು ಎನರ್ಜಿ ನಿಮಗೆ ಕ್ಲೇಮ್ ಆಗುತ್ತೆ ಅಂತ ಅಂದ್ಬಿಟ್ಟು ಅರ್ಥ. ಓಕೆ, ದ ಫಸ್ಟೇ ಕಾರ್ಡ್ ಎಂಪರರ್ ಕಾರ್ಡ್ ಅಂತ ಅಂದರೆ ಈ ಪರ್ಸನ್ಗೆ ಸಿಕ್ಕಾಬಟ್ಟೆ ಆ್ಯಟಿಟ್ಯೂಡ್ ಇದೆ. ಅವರು ಡೋಂಟ್ ಕೇರ್ ಅನ್ನೋ ಒಂದು ಮನಸ್ಥಿತಿಯಲ್ಲಿದ್ದಾರೆ. ಅಂದರೆ ಈ ಪರ್ಸನ್ ಬಿಹೇವಿಯರ್ ಬಂದು ನಾನು ಮಾಡಿದ್ದೇ ಕರೆಕ್ಟ್, ನಾನು ಹೇಳಿದ್ದೇ ಕರೆಕ್ಟ್, ನನ್ನ ಜೀವನದಲ್ಲಿ ನಾನು ಏನು ಮಾಡ್ತೀನಿ ದಟ್ ಈಸ್ ದ ರೈಟ್ ಥಿಂಗ್ ಅಂತ ಅಂದ್ಬಿಟ್ಟು ಈ ಪರ್ಸನ್ ಇರೋವಂಥದ್ದು. ಅವರು ಕಂಪ್ಲೀಟ್ಲಿ ಒಂಥರ ಈಗೋಯಿಸ್ಟಿಕ್ ಪರ್ಸನ್, ಒಂಥರ ಆ್ಯಟಿಟ್ಯೂಡ್ ಇರೋವಂಥ ಪರ್ಸನ್. ವಾಟ್ ಎವರ್ ಹೀ ಈಸ್ ಡೂಯಿಂಗ್ ಆರ್ ಶಿ ಈಸ್ ಡೂಯಿಂಗ್ ಅದು ರೈಟ್ ಅಂತ ಅಂದ್ಬಿಟ್ಟು ಈ ಪರ್ಸನ್ ಅಂದ್ಕೊಳ್ತಾ ಇರೋದು. ಅಂದರೆ ಅವರ ಲೈಫಲ್ಲಿ ಈಗ ಏನೇ ಒಂದು ನಡೀತಾ ಇದ್ರು, ಏನೇ ಒಂದು ಆಗ್ತಾ ಇದ್ರು ಅದೆಲ್ಲ ರೈಟ್, ನಾನು ಮಾಡ್ತಾ ಇರೋದು ಕರೆಕ್ಟ್ ಅಂತ ಅಂದ್ಬಿಟ್ಟು ಫೀಲ್ ಮಾಡುವಂತಹ ವ್ಯಕ್ತಿ ಅವರು. ಓಕೆ, ಸೊ ಅವರ ಬಿಹೇವಿಯರ್ ನೋಡಿದ್ರೆ ಈಸ್ ಲೈಕ್ ತುಂಬಾ ಆ್ಯಟಿಟ್ಯೂಡ್ನ ಇಟ್ಕೊಂಡಿರೋವಂಥವ್ರು ಅಂತ ಹೇಳ್ಬೋದು. ಬಟ್ ನಿಮ್ಮ ಒಂದು ಬಿಹೇವಿಯರ್ ನೋಡಿದ್ರೆ ನೀವು ತುಂಬ ಚಿಲ್ಲಾಗಿರೋವಂಥ ಪರ್ಸನ್ ಅಂತ ಅಂದರೆ ನೀವು ಡೋಂಟ್ ಕೇರ್ ಇರೋವಂಥ ಪರ್ಸನ್ ಅಲ್ಲ. ನೀವು ತುಂಬ ಪ್ರತಿಯೊಂದು ವಿಚಾರನೂ ಖುಷಿ ಪಡೋ ಅಂಥವ್ರು. ನೀವು ಪ್ರತಿಯೊಂದರಲ್ಲೂ ಕೂಡ ಖುಷಿನ ಹುಡ್ಕೋ ಅಂಥ ವ್ಯಕ್ತಿಗಳು. ಆ್ಯಂಡ್ ನೀವು ನಿಮ್ಮ ಲೈಫಲ್ಲಿ ನೀವೊಂಥರ ನಿಮಗೆ ಕೇರೇ ಇಲ್ಲ, ಜೀವನ ಹೇಗೆ ಬರುತ್ತೋ ಹಾಗೆ ನೀವು ಹೋಗುವಂಥ ವ್ಯಕ್ತಿಗಳು. ನಿಮಗೆ ಎಷ್ಟೇ ಸೀರಿಯಸ್ ಘಟನೆ ನಿಮ್ಮ ಲೈಫಲ್ಲಿ ಆಗಿದ್ರೂ ಕೂಡ ನೀವು ಅದನ್ನು ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾ ಇದ್ದೀರಾ. ನಿಮಗೆ ಯಾವುದ್ರ ಮೇಲೂ ಕೇರ್ ಅನ್ನೋವಂಥದ್ದಿಲ್ಲ. ಲೈಫು ಹೇಗೆ ತೊಗೊಂಡೋಗ್ತಿದೆ ಆ ಥರ ನೀವು ಹೋಗ್ತೀರಾ. ಒಂಥರ ಅವರು ತುಂಬ ಮೆಚ್ಯೂರಿಟಿ ಇರೋ ಥರ, ನಿಮ್ಗೇನೋ ಮೆಚ್ಯೂರಿಟಿನೇ ಇಲ್ಲದೆ ಇರೋರ ಥರ ಆ ಪರ್ಸನ್ ನಿಮ್ಮನ್ನ ನೋಡ್ತಿದ್ದಾರೆ. ಬಟ್ ನೀವು ಆ ಥರ ಇಲ್ಲ, ನೀವು ಒಂಥರ ಕೇರ್ ಫ್ರೀ ಆ್ಯಟಿಟ್ಯೂಡ್. ನಿಮಗೆ ಯಾವುದನ್ನು ತುಂಬ ನೀವು ಕೇರ್ ಮಾಡಲ್ಲ. ಜೀವನದಲ್ಲಿ ಖುಷಿಯಾಗಿ ನಗ್ನಗ್ತಾ ಒಂದು ವಿಚಾರನ ತೊಗೊಂಡು ಹೋಗುವಂಥ ವ್ಯಕ್ತಿಗಳು ನೀವು. ಸೊ ನೀವು ಈ ಥರ ಇದ್ದೀರಾ. ಬಟ್ ಆ ಪರ್ಸನ್ನು ಅವರ ಒಂದು ಜೀವನದಲ್ಲಿ ಕೆಲಸನೇ ಇಲ್ಲ, ದುಡಿಮೆನೇ ಇಲ್ಲ. ಜೀವನದಲ್ಲಿ ಎಲ್ಲ ಫೋಕಸ್ನ ಅವ್ರದ್ದು ಪರ್ಸ್ನಲ್ ಲೈಫ್ ಮೇಲೆ ಹಾಕ್ಕೊಳ್ತಾ ಇದ್ದಾರೆ. ಓಕೆ, ನಾನು ದುಡ್ಡು ಮಾಡಬೇಕು, ನಾನು ಕೆಲಸಕ್ಕೆ ಹೋಗಬೇಕು, ನಾನು ಖುಷಿಯಾಗಿರಬೇಕು, ನಾನು ನೆಮ್ಮದಿಯಾಗಿರಬೇಕು, ನನಗೆ ಹಣ ಮಾಡಬೇಕು, ನಾನು ಒಂದು ವೆಲ್ ಸೆಟಲ್ಡ್ ಆಗಿರಬೇಕು, ನನ್ನ ಲೈಫಲ್ಲಿ ನಾನು ಅನ್ನೋವಂಥದ್ದು ತುಂಬ ಇದೆ. ಯಾವುದೇ ಒಂದು ಪರ್ಸನ್ ಲೈಫಲ್ಲಿ ನಾನು ಅಂತ ಬಂದಾಗಲೇ ದೇವ್ರು ಸಿಗಲ್ಲ. ಸೆಲ್ಫ್ಲೆಸ್ ಆಗಿ ಯಾವಾಗ ಬಿಹೇವ್ ಮಾಡ್ತೀವಿ ಆವಾಗಲೇ ನಾವು ದೇವ್ರಿಗೆ ಹತ್ರ ಆಗ್ತೀವಿ. ಯಾವಾಗ ಎಲ್ಲ ನಾನೇ ಮಾಡಿದ್ದು, ಎಲ್ಲ ನನ್ನ ಕೈಲೇ ಇರೋದು, ನಾನು ಮಾಡ್ತಿರೋದೇ ಕರೆಕ್ಟು ಅಂತ ಸೆಲ್ಫಿಶ್ ಆಗಿ ಇದ್ದಾಗ ನಿಮಗೆ ಯಾವುದು ಜೀವನದಲ್ಲಿ ಕರೆಕ್ಟ್ ಅನ್ನೋ ಅಂಥದ್ದು ಗೊತ್ತಾಗಲ್ಲ. ಆ ಥರನೇ ಈ ಪರ್ಸನ್ನು ಬಿಹೇವ್ ಮಾಡ್ತಾ ಇದ್ದಾರೆ. ಅವರು ಒಂಥರ ಅವರ ಲೈಫಲ್ಲಿ ಅವ್ರಿಗೇನು ಬೇಕು ಅನ್ನೋ ಅಂಥದ್ದು ಅವ್ರಿಗೆ ಕ್ಲಾರಿಟಿ ಇದೆ ಅನ್ನೋ ಹಾಗೆ ಆ ಪರ್ಸನ್ ಬಿಹೇವ್ ಮಾಡ್ತಾ ಇರೋ ಅಂಥದ್ದು. ಆ್ಯಂಡ್ ಅವ್ರಿಗೆ ಒಂಥರ ಅವರಲ್ಲಿರೋ ಒಂದು ನೆಗೆಟಿವ್ನೆಸ್ ಅಥವಾ ಅವ್ರಿಗೆ ಇರೋವಂಥ ಪ್ರಾಬ್ಲಮ್ನ ಆ ಪರ್ಸನ್ ಹುಡ್ಕೊಳ್ತಾ ಇಲ್ಲ. ಆ ಪರ್ಸನ್ ತುಂಬ ಸ್ಟೇಬಲ್ ಆಗಿದ್ದೀನಿ, ನಾನು ತುಂಬ ಚೆನ್ನಾಗಿದ್ದೀನಿ, ನನ್ನ ಜೀವನದಲ್ಲಿ ಕಷ್ಟ ಅನ್ನೋದೇ ಬರಲ್ಲ ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿ ಇದ್ದಾರೆ. ಅವ್ರ ಮೇಲೆ ಅವ್ರಿಗೆ ತುಂಬ ಕಾನ್ಫಿಡೆನ್ಸ್ ಅನ್ನೋ ಅಂಥದ್ದಿದೆ, ಕ್ಲಾರಿಟಿ ಅನ್ನೋ ಅಂಥದ್ದಿದೆ ಅಂತ ಹೇಳ್ಬೋದು. ಬಟ್ ಐರೋಫ್ಯಾಂಟ್ ಅಂತ ಬಂದಾಗ ಅವರು ದೇವ್ರ ಹತ್ರ ಹೋದಾಗಲೆಲ್ಲ ಒಂದು ಸರಿ ಆದರೂ ನಿಮ್ಮ ಬಗ್ಗೆ ಕೇಳ್ಕೊಳ್ತಾರೆ. ದೇವ್ರೆ, ಈ ವ್ಯಕ್ತಿನ ಖುಷಿಯಾಗಿಡು, ಇವರು ನನ್ನನ್ನು ನಂಬಿ ಬಂದಿದ್ರು, ನಾನು ಅವ್ರ ಕೈ ಬಿಟ್ಟಿದ್ದೀನಿ, ಆದರೆ ನೀನು ಯಾವತ್ತೂ ಅವರ ಕೈನ ಬಿಡಬೇಡ. ಅವ್ರ ಜೊತೆ ಖುಷಿಯಾಗಿ ನೆಮ್ಮದಿಯಾಗಿ ಇರೋದಕ್ಕೆ ನನ್ನ ಕೈಯಲ್ಲಿ ಆಗಲಿಲ್ಲ, ಆದರೆ ಅಟ್ಲೀಸ್ಟ್ ಅವರ ಲೈಫಲ್ಲಿ ಖುಷಿ ಅನ್ನೋವಂಥದ್ದನ್ನು, ಸಂತೋಷ ಅನ್ನೋವಂಥದ್ದನ್ನು ನೀನು ಕೊಡು ಅಂತ ಅಂದ್ಬಿಟ್ಟು ಆ ಪರ್ಸನ್ ಕೇಳ್ಕೊಳ್ತಿದ್ದಾರೆ. ಎಷ್ಟೇ ಕಷ್ಟ ಆದ್ರೂ ಕೂಡ ಅವರು ದೇವ್ರ ಹತ್ರ ಹೋದಾಗ ಅವರು ನಿಮ್ಮ ಬಗ್ಗೆ, ನಿಮ್ಮ ಒಂದು ವ್ಯಕ್ತಿತ್ವದ ಬಗ್ಗೆ ಮತ್ತು ನೀವು ಆ ಪರ್ಸನ್ ಬಗ್ಗೆ ಫೀಲ್ ಮಾಡ್ತಾ ಇರೋವಂಥದ್ದನ್ನು ಆ ಪರ್ಸನ್ ದೇವ್ರ ಹತ್ರ ಹೇಳ್ಕೊಂಡು ಬೇಜಾರು ಅನ್ನೋವಂಥದ್ದನ್ನು ಮಾಡ್ಕೊಳ್ತಿದ್ದಾರೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಆ್ಯಂಡ್ ಸಮ್ ಆಫ್ ಪೆಂಟಿಕಲ್ಸ್ ಅಂತ ಅಂದರೆ ನೀವು ಅವ್ರಿಗೆ ಎಷ್ಟೇ ಆ್ಯಟಿಟ್ಯೂಡ್ ತೋರಿಸ್ಲಿ, ಅವ್ರಿಗೆ ಎಷ್ಟೇ ಈಗೋಯಿಸ್ಟಿಕ್ ಆಗಿರಲಿ, ಅವರ ಮನಸ್ಸು ತುಂಬ ಮಗು ಥರ ಇದೆ ಅಂತ ನಿಮಗೆ ಗೊತ್ತು. ಅವರು ಎಷ್ಟೇ ಓವರಾಗಿ ಬಿಹೇವ್ ಮಾಡಿದ್ರು ನಿಮ್ಮ ಮೇಲಿರುವಂಥ ಒಂದು ಪ್ರೀತಿ ಅವ್ರಿಗೆ
ಏನು ಅನ್ನೋವಂಥದ್ದು ಗೊತ್ತಿದೆ ಅಂದ್ಬಿಟ್ಟು ನೀವು ಆ ಪರ್ಸನ್ಗೆ ವೆಯ್ಟ್ ಮಾಡ್ತಾ ಇದ್ದೀರಾ. ನಿಮಗೆ ತಾಳ್ಮೆ ಅನ್ನೋವಂಥದ್ದು ಜಾಸ್ತಿ ಇದೆ. ಬಿಕಾಸ್ ನಿಮಗೆ ಗೊತ್ತಿದೆ ಆ ಪರ್ಸನ್ ಮೇಲ್ನೋಟಕ್ಕೆ ಮಾತ್ರನೇ ಈ ಥರ ಕಾಣಿಸ್ತಾರೆ, ಬಟ್ ಇನ್ಸೈಡ್ ಅವರು ತುಂಬ ಒಳ್ಳೆಯವರು. ಸೊ ಅದಕ್ಕೋಸ್ಕರ ನೀವು ಕಾಯ್ತಿದ್ದೀರಾ. ನಿಮಗೆ ಆ ಪರ್ಸನ್ ಈಗೋ, ಆ್ಯಟಿಟ್ಯೂಡ್, ದುಡ್ಡು ಏನೂ ಇಷ್ಟ ಆಗಿಲ್ಲ. ಅವರು ನಿಮಗೆ ತೋರಿಸೋ ಒಂದು ಪುಟ್ಟ ಕನ್ಸರ್ನ್ ನಿಮಗೆ ಆ ಪರ್ಸನ್ ಮೇಲೆ ಮತ್ತೆ ಪ್ರೀತಿಯಲ್ಲಿ ಇರೋ ಹಾಗೆ ಮಾಡಿದೆ. ಅದಕ್ಕೆ ನೀವು ಮೂವ್ ಆನ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಈ ಪರ್ಸನ್ನಿಂದ ನೀವು ದೂರ ಇರೋದಕ್ಕೆ ಇಷ್ಟಪಡ್ತಿಲ್ಲ. ಅದರಿಂದ ನೀವು ತಾಳ್ಮೆ ಆಗಿದ್ದೀರಾ. ನಿಮ್ಗೆ ಇದು ಯಾವುದೂ ಇಷ್ಟ ಆಗಲಿಲ್ಲ. ಅವರು ಹೋಗಿ ದೇವ್ರ ಹತ್ರ ಕೇಳ್ಕೊಂಡು ನಿಮ್ಮ ಬಗ್ಗೆ ಮಾತಾಡ್ತಾರೆ ಅಂತ ಅಂದಾಗ ನಿಮ್ಗೆ ಅವಾಗ ಅನಿಸಿರುತ್ತೆ ಅಲ್ವಾ, ಈ ಪರ್ಸನ್ಗೆ ಎಷ್ಟೇ ಆ್ಯಟಿಟ್ಯೂಡ್ ಏನೇ ಇದ್ರೂ ಅದು ಶಾಶ್ವತ ಅಲ್ಲ, ಒಂದು ದಿನ ಆದರೂ ಅದಕ್ಕೆ ಕರಗುತ್ತೆ. ಆದರೆ ಪ್ರೀತಿ ಅನ್ನೋದು ಯಾವತ್ತೂ ಶಾಶ್ವತ ಅಂತ ಅಂದ್ಬಿಟ್ಟು ನೀವು ನಂಬಿ ಈ ಪರ್ಸನ್ಗೆ ತುಂಬ ಪೇಷನ್ಸಿಂದ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ಇಲ್ಲಿ ಕಾಣಿಸ್ತಾ ಇದೆ. ಆ್ಯಂಡ್ ಅವರ ಹಿಡನ್ ಫೀಲಿಂಗ್ಸ್ ಅನ್ನುವಂಥದ್ದು ಏನು ಅಂತ ನೋಡೋಣ. ಓಕೆ, ಎಂಗೇಜ್ಮೆಂಟ್. ಅವರು ನಿಮ್ಮ ಜೊತೆಯಲ್ಲಿ ದೈಹಿಕವಾಗಿ ಅವ್ರು ನಿಮ್ಮ ಜೊತೆ ಎಂಗೇಜ್ ಆಗಿಲ್ಲ, ಅಂದರೆ ನಿಮ್ಮ ಜೊತೆ ಅವರು ಜೊತೆಯಾಗಿಲ್ಲದೆ ಇರ್ಬೋದು, ಆದರೆ ಮಾನಸಿಕವಾಗಿ ಅವರು ನಿಮ್ಮ ಜೊತೆ ಆಲ್ರೆಡಿ ಎಂಗೇಜ್ ಆಗೋಗಿದ್ದಾರೆ. ನೀವು ಅಷ್ಟೇ ಈ ಪರ್ಸನ್ ಜೊತೆ ಒಂದು ಮಾನಸಿಕವಾಗಿ ಜೊತೆಯಾಗಿ ಎಂಗೇಜ್ ಆಗೋಗಿದ್ದೀರಾ. ನಿಮಗೆ ಈ ಪರ್ಸನ್ನ ಬಿಟ್ಟು ಬೇರೆಯವ್ರ ಬಗ್ಗೆ ಯೋಚನೆ ಮಾಡಿ ಅಂತ ಅಂದರೆ ಈ ಮೂಮೆಂಟು ಕೂಡ ನೀವು ಯೋಚನೆ ಮಾಡೋಕ್ಕಾಗಲ್ಲ. ಬಿಕಾಸ್ ನೀವು ಈ ಪರ್ಸನ್ ಜೊತೆ ಆಲ್ರೆಡಿ ಮಾನಸಿಕವಾಗಿ ಎಂಗೇಜ್ ಆಗೋಗಿದ್ದೀರಾ. ಆ್ಯಂಡ್ ಆ ಪರ್ಸನ್ಗೆ ನೀವು ಕೊಟ್ಟಿರೋವಂಥ ಆ ಕಮಿಟ್ಮೆಂಟ್ ಅಂತ ಸ್ಟ್ರಾಂಗ್ ಕಮಿಟ್ಮೆಂಟ್. ಸೊ ನಿಮಗೆ ಅನ್ನಿಸ್ತಾ ಇದೆ ದಿಸ್ ಕುಡ್ ಬಿ ದ ಒನ್, ನೀವೇ ರೈಟ್ ಪಾರ್ಟ್ನರ್ ಅಂತ ಅಂದ್ಬಿಟ್ಟು ನೀವು ಅಂದ್ಕೊಳ್ತಾ ಇದ್ದೀರಾ. ಯಾಕೆ ಅಂದರೆ ನಿಮಗೆ ಆ ಪರ್ಸನ್ ಕಡೆಯಿಂದ ಬಂದಿರೋ ಅಂಥ ಒಂದು ಕನ್ಸರ್ನ್, ಕೇರ್, ಲವ್ ಅನ್ನೋವಂಥದ್ದು ನಿಮಗೆ ಆ ಪರ್ಸನ್ ಮೇಲೆ ಇನ್ನೂ ಪ್ರೀತಿಯಲ್ಲಿ ಇರೋ ಹಾಗೆ ಮಾಡಿದೆ. ನಿಮಗೆ ಅನ್ನಿಸ್ತಾ ಇದೆ ಈ ಪರ್ಸನ್ ಬಿಟ್ಟು ನನಗೆ ಇನ್ಯಾರು ರೈಟ್ ಚಾಯ್ಸ್ ಅಲ್ಲ. ಅವ್ರು ಎಷ್ಟೇ ಆ್ಯಟಿಟ್ಯೂಡ್, ಈಗೋ ಅಥವಾ ಸೆಲ್ಫಿಶ್ ಆಗಿ ಬಿಹೇವ್ ಮಾಡಿದ್ರು ಅವರ ಮನಸ್ಸು ಮಾತ್ರ ತುಂಬ ಪ್ಯೂರಿಟಿಯಿಂದ ಇದೆ. ಅದಕ್ಕೋಸ್ಕರ ನಾನು ಬಗ್ಗಿರೋದು. ಅದರಿಂದ ಈ ಪರ್ಸನ್ನು ರೈಟ್ ಪರ್ಸನ್ ಅನ್ನೋವಂಥದ್ದನ್ನು ನೀವು ಫೀಲ್ ಮಾಡ್ತಾ ಇದ್ದೀರಾ. ಹಾಗೆ ಆ ಪರ್ಸನ್ ಕೂಡ ಹಾಗೆ ನಿಮ್ಮ ಮೇಲೆ ಇರೋವಂಥ ಒಂದು ಮೇಲ್ಗಡೆ ಅವರ ಆ್ಯಟಿಟ್ಯೂಡ್ ತೋರಿಸ್ತಿದ್ರು ಅವರ ಮನಸ್ಥಿತಿನೂ ಕೂಡ ನಿಮ್ಮ ಮೇಲೆ ಒಂದು ಪ್ರೀತಿ ಅನ್ನೋವಂಥದ್ದನ್ನೇ ತೋರಿಸ್ತಾ ಇದೆ ಅಂತ ಇಲ್ಲಿ ಹೇಳ್ಬೋದು. ಓಕೆ, ಅಗೇನ್ ಐ ವಿಲ್ ವೆಯ್ಟ್ ಫಾರ್ ದ ಸೈನ್ ಅಂತ ಬರ್ತಾ ಇದೆ. ಅವರು ಕೂಡ ಅಷ್ಟೇ, ಯಾವತ್ತೂ ಅವ್ರಿಗೆ ಯೂನಿವರ್ಸ್ ಕಡೆಯಿಂದ ಅಥವಾ ಅವರ ಮನಸ್ಥಿತಿ ಅವ್ರಿಗೆ ಆನ್ಸರ್ ಮಾಡುತ್ತೋ, ಹೋಗು ಮಾತಾಡು ಅಂತ, ಅವತ್ತಿನ ದಿನ ಈ ಪರ್ಸನ್ ನಿಮ್ಮ ಹತ್ರ ಬರ್ತಾರೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಐ ಕಾಂಟ್ ಸ್ಟಾಪ್ ಥಿಂಕಿಂಗ್ ಅಬೌಟ್ ಯು, ಅಂದರೆ ಆ ಪರ್ಸನ್ ಹೇಳ್ತಿದ್ದಾರೆ ನಾನು ನಿನ್ನ ಬಗ್ಗೆ ಯೋಚನೆ ಮಾಡದೇ ಇರೋವಂಥ ದಿನಗಳೇ ಇಲ್ಲ. ನಾನು ಪ್ರತಿದಿನ ನಿನ್ನ ಬಗ್ಗೆ ಯೋಚನೆ ಮಾಡ್ತೀನಿ, ಪ್ರತಿ ಕ್ಷಣವೂ ಯೋಚನೆ ಮಾಡ್ತೀನಿ. ಬಟ್ ಮೇಲ್ನೋಟಕ್ಕೆ ಮಾತ್ರ ನಾನು ಏನೋ ಬ್ಯುಸಿ ಅನ್ನೋವಂಥದ್ದನ್ನು ತೋರಿಸ್ಕೊಳ್ತಾ ಇರ್ಬೋದು. ಬಟ್ ಇನ್ ಹಾರ್ಟ್ ನಾನು ನಿನ್ನನ್ನು ತುಂಬಾ ನೆನಪಿಸ್ಕೊಳ್ತಿರ್ತೀನಿ, ನಾನು ನಿನ್ನನ್ನು ಮರ್ತಿರೋ ಅಂತಹ ದಿನಗಳೇ ಇಲ್ಲ ಅಂತ ಅಂದ್ಬಿಟ್ಟು ಆ ಪರ್ಸನ್ ಹೇಳ್ತಾ ಇದ್ದಾರೆ. ಆ್ಯಂಡ್ ಐ ಆಮ್ ಅಫ್ರೇಡ್ ಟು ಕಾಂಟ್ಯಾಕ್ಟ್ ಯು, ಅವ್ರು ಹೇಳ್ತಿದ್ದಾರೆ ನನಗೆ ಭಯ ನಿನ್ನನ್ನು ರೀಚ್ ಮಾಡೋದಕ್ಕೆ, ನಿನ್ನನ್ನು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಆ ಪರ್ಸನ್ ಹೇಳ್ತಾ ಇದ್ದಾರೆ. ಆ್ಯಂಡ್ ಆ ಪರ್ಸನ್ನು ಯು ಸ್ಪೀಕ್ ಟು ಮೀ ಥ್ರೂ ಮ್ಯೂಸಿಕ್. ಓಕೆ, ಇದರ ಅರ್ಥ ಏನು ಅಂತ ಅಂದರೆ ನೀವು ಈ ಪರ್ಸನ್ಗೆ ವಾಟ್ಸಪ್ಪಲ್ಲಿ ಒಂದು ಮೆಸೇಜ್, ಅಂದರೆ ಈಗ ಸ್ಟೇಟಸ್ ಹಾಕ್ತಾರೆ ಗೊತ್ತಾ, ವಾಟ್ಸಪ್ಪಲ್ಲಿ ಸಾಂಗ್ ಅಥವಾ ಇನ್ಸ್ಟಾದ್ರಲ್ಲಿ ಸಾಂಗ್, ಇಲ್ಲ ಅಂತ ಅಂದರೆ ಅವ್ರಿಗೆ ನಿಮ್ಮ ಒಂದು ನೀವು ಕಳಿಸೋ ಅಂತಹ ಮೆಸೇಜು ಅವರು ಕೆಲವೊಂದು ಸರಿ ಟಿ ವಿಯಲ್ಲಿ ಯಾವುದೋ ಒಂದು ಸಾಂಗಿಂದ ಅದನ್ನು ಅಕ್ಸೆಪ್ಟ್ ಮಾಡ್ಬೋದು, ಅಥವಾ ನೀವು ಹಾಕೋ ಒಂದು ಸ್ಟೇಟಸ್ಸಿಂದ ಅವ್ರಿಗೆ ರಿಯಲೈಸೇಷನ್ ಆಗಬಹುದು. ನೀವು ಮಾತಾಡ್ತಾ ಇರುವಂಥ ಪ್ರತಿ ಮಾತು ಕೂಡ ಅವ್ರಿಗೆ ಬೇಗ ಗೊತ್ತಾಗ್ಬಿಡುತ್ತೆ. ಯಾಕೆ ಅಂತ ಅಂದರೆ ಆ ಪರ್ಸನ್ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿರೋದ್ರಿಂದ ಕೆಲವೊಂದು ಸರಿ ಅವ್ರಿಗೆ ನಿಮ್ಮ ಫೀಲಿಂಗ್ಸು ಟಿ ವಿಯಲ್ಲಿ ನೋಡಬೇಕಾದ್ರೆ ಗೊತ್ತಾಗ್ಬಿಡುತ್ತೆ, ಏನೋ ರೀಲ್ಸಲ್ಲಿ ಸ್ಕ್ರಾಲ್ ಮಾಡಬೇಕಾದ್ರೆ ನಿಮ್ಮ ಭಾವನೆ ಗೊತ್ತಾಗ್ಬಿಡುತ್ತೆ. ಸೊ ಪ್ರತಿ ಕ್ಷಣವೂ ಆ ಪರ್ಸನ್ನು ಕೂಡ ಯೋಚನೆ ಮಾಡ್ತಾ ಇರೋದ್ರಿಂದ ನಿಮ್ಮ ಭಾವನೆಗಳು ಆ ಪರ್ಸನ್ಗೆ ಯಾವುದೋ ಒಂದು ಮೂಲಕ ಅಂತೂ ಆ ಪರ್ಸನ್ಗೆ ಅರ್ಥ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ಬೋದು. ಸೊ ಈ ಒಂದು ರೀಡಿಂಗ್ ಪ್ರಕಾರ ಈ ಪರ್ಸನ್ನು ಮೇಲ್ನೋಟಕ್ಕೆ ಮಾತ್ರನೇ ತುಂಬ ಆ್ಯಟಿಟ್ಯೂಡ್ ಥರ ಕಾಣಿಸ್ತಾ ಇದ್ದಾರೆ, ಬಟ್ ಒಳಗಡೆ ಅವರ ಖುಷಿ, ಸಂತೋಷ, ನಗು, ನೆಮ್ಮದಿ ನೀವಾಗಿದ್ದೀರಾ. ಆದರೆ ಅವರು
ನಿಮ್ಮ ಹತ್ರ ಬರೋದಕ್ಕೆ ವೆಯ್ಟ್ ಮಾಡ್ತಿದ್ದಾರೆ, ಆದರೆ ಈಗಲೇ ಸದ್ಯಕ್ಕೆ ಈ ಪರ್ಸನ್ ಬರೋ ಹಾಗೆ ಕಾಣಿಸ್ತಾ ಇಲ್ಲ. ಬಿಕಾಸ್ ವೆಯ್ಟ್ ಅಂತ ಕಾರ್ಡ್ಗಳು ಬರ್ತಾ ಇದೆ. ಅಂದರೆ ಅವರು ವೆಯ್ಟಿಂಗ್ ಮೋಡಲ್ಲಿದ್ದಾರೆ, ನೀವು ವೆಯ್ಟಿಂಗ್ ಮೋಡಲ್ಲಿದ್ದೀರಾ. ಸೊ ಸ್ವಲ್ಪ ದಿನ ವೆಯ್ಟ್ ಮಾಡಿ ಅಂತ ಹೇಳ್ತೀನಿ. ಸೊ ನಿಮ್ಗೇನಾದರೂ ಈ ಒಂದು ರೀಡಿಂಗ್ ಇಷ್ಟ ಆಗಿದ್ರೆ, ನಿಮಗೆ ಗೊತ್ತಲ್ಲ ಕಮೆಂಟ್ ಸೆಕ್ಷನಲ್ಲಿ ಏನು ಮಾಡಬೇಕು ಅಂತ. ಸೊ ಕಮೆಂಟಲ್ಲಿ 111 ಅಥವಾ ರೆಸೊನೇಟೆಡ್ ಅಂತ ಆದರೂ ನೀವು ಟೈಪ್ ಮಾಡ್ಬೋದು. ಹಾಗೆ ನಿಮಗೇನಾದರೂ ನಿಮ್ಮ ಒಂದು ರಿಲೇಷನ್ಶಿಪ್ನ ಸರಿ ಮಾಡ್ಕೋಬೇಕು, ಪ್ರೀತಿ ವಿಶ್ವಾಸ ಅನ್ನೋವಂಥದ್ದು ನಿಮ್ಮ ವ್ಯಕ್ತಿಯಿಂದ ಸಿಗಬೇಕು, ಅಥವಾ ಒಂದು ಕ್ಲಾರಿಟಿ ಅನ್ನೋವಂಥದ್ದು ಬೇಕು ಅಂತ ಅಂದರೆ ನೀವು ಈ ಒಂದು ರೋಸ್ ಕ್ವಾರ್ಟ್ಸ್ ಬ್ರೇಸ್ಲೆಟ್ನ ವೇರ್ ಮಾಡ್ಬೋದು. ಇದರ ಕಾಸ್ಟ್ ಬಂದು 650 ರುಪೀಸ್ ಆಗುತ್ತೆ. ನಿಮಗೆ ಬೇಕು ಅಂತ ಅಂದರೆ ಡಿಸ್ಪ್ಲೇಯಲ್ಲಿ ಬರ್ತಾ ಇರುವಂತಹ ಒಂದು ನಂಬರ್ಗೆ ನೀವು ಮೆಸೇಜ್ ಮಾಡಿದ್ರೆ ನಿಮಗೆ ನಿಮ್ಮ ಒಂದು ಮನೆಗೆ ಡೆಲಿವರಿ ಅನ್ನೋವಂಥದ್ದನ್ನು ಮಾಡ್ತೀವಿ. ಹಾಗೆ ಮನಿ ಅಟ್ರ್ಯಾಕ್ಟ್ ಮಾಡಬೇಕು, ನಿಮ್ಮ ಜೀವನದಲ್ಲಿ ಬಿಸ್ನೆಸ್ ಲಾಸ್ ಆಗ್ತಿದೆ ಅಥವಾ ಮನಿ ಸೇರ್ತಿಲ್ಲ, ತುಂಬ ಖರ್ಚು ಜಾಸ್ತಿ ಆಗ್ತಾ ಇದೆ ಅಂತ ಅಂದರೆ ನೀವು ಪೈರೇಟ್ ಯೂಸ್ ಮಾಡ್ಬೋದು. ಇಲ್ಲ ಅಂತ ಅಂದರೆ ಸಿಟ್ರಿನ್ ಅಂತ ಆದರೂ ಯೂಸ್ ಮಾಡ್ಬೋದು, ಇಲ್ಲ ಅಂದರೆ ಮನಿ ಬ್ರೇಸ್ಲೆಟ್ ಅಂತ ಆದರೂ ಯೂಸ್ ಮಾಡ್ಬೋದು. ನನ್ನ ಹತ್ರ ಎಲ್ಲ ಬ್ರೇಸ್ಲೆಟ್ಗಳು ಇದೆ. ನಿಮಗೆ ಏನಾದರೂ ಬ್ರೇಸ್ಲೆಟ್ ಬೇಕು ಅಂತ ಇದ್ದರೆ ನನ್ನ ಒಂದು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿದ್ರೆ ನಾನು ನಿಮ್ಮ ಮನೆಗೆ ಕೊರಿಯರ್ ಅನ್ನೋವಂಥದ್ದನ್ನು ಮಾಡ್ತೀನಿ. ಈ ಒಂದು ಬ್ರೇಸ್ಲೆಟ್ಗಳೆಲ್ಲ ಬರೀ 650, 700, 1000 ರೂಪಾಯಿ ಒಳಗಡೆನೆ ನಿಮಗೆ ಈ ಬ್ರೇಸ್ಲೆಟ್ ಅನ್ನೋವಂಥದ್ದು ಸಿಗುತ್ತೆ. ತುಂಬ ಕಾಸ್ಟ್ಲಿ ಅಲ್ಲ ಮತ್ತು ಪ್ಯೂರಿಟಿನೂ ಕೂಡ ಇರುತ್ತೆ. ಸೊ ನಿಮಗೆ ಏನಾದರೂ ಬೇಕು ಅಂತ ಅಂದರೆ ನನಗೆ ಮೆಸೇಜ್ ಮಾಡಿ. ಥ್ಯಾಂಕ್ ಯು.